Firstly, introduce yourself to the board. 95 to 99% you get this first question, that is introduce yourself. Most important interview question: tell me something about yourself. Tell me about yourself. Tell me something about yourself. Tell me something about yourself. Tell me about yourself. ಸ್ನೇಹಿತರೆ, ಸರ್ವಿಂಗ್ ಪಾಯಿಂಟ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಬನ್ನಿ 5 ಹಂತವಾಗಿ ನೀವು ಹೇಗೆ ನಿಮ್ಮ ಇಂಟ್ರೊಡಕ್ಷನ್ ನೀಡಬಹುದು ಎಂದು ಈಗ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆಯಲ್ಲಿ ನೀವು ಇಂಟರ್ವ್ಯೂ ಪಾಸ್ ಆಗಲು 4 ಬೋನಸ್ ಟಿಪ್ಸ್ ಕೂಡ ನಿಮಗೆ ಕೊಡಲಾಗಿದೆ. ಸ್ನೇಹಿತರೆ, ದಯವಿಟ್ಟು ಸಂಪೂರ್ಣ ವಿಡಿಯೋನ ನೋಡಿ. ಗೆಳೆಯರೆ, ನೀವು ನಿಮ್ಮ ಪರಿಚಯವನ್ನ 5 ಮುಖ್ಯ ಹಂತಗಳಲ್ಲಿ ಕೊಡಬಹುದು. 1 ಗ್ರೀಟಿಂಗ್, 2 ನಿಮ್ಮ ಹೆಸರು ಮತ್ತು ನೀವು ಎಲ್ಲಿಯವರು, 3 ನಿಮ್ಮ ಶಿಕ್ಷಣ, 4 ನಿಮ್ಮ ಕೌಶಲ್ಯ, ಇಂಟರ್ನ್ಶಿಪ್ ಅಥವಾ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೋಬಹುದು. 5 ನೀವು ಕಂಪನಿಗೆ ಹೇಗೆ ಯೋಗ್ಯವಾದ ವ್ಯಕ್ತಿ ಅನ್ನೋದನ್ನ ತಿಳಿಸಬೇಕಾಗುತ್ತೆ. ಗೆಳೆಯರೆ, ಬನ್ನಿ ಒಂದೊಂದೇ ಹಂತವನ್ನ ಉದಾಹರಣೆ ಜೊತೆ ಈಗ ತಿಳಿದುಕೊಳ್ಳೋಣ. ಮೊದಲು ಗ್ರೀಟಿಂಗ್ ಮಾಡುವಂತದ್ದು. ಸ್ನೇಹಿತರೆ, ಇಂಟ್ರೊಡಕ್ಷನ್ ನ ಪ್ರಾರಂಭದಲ್ಲಿ ನೀವು ಗುಡ್ ಮಾರ್ನಿಂಗ್ ಸರ್ ಎಂದು ಹೇಳಬಹುದು, ಅಥವಾ ನಿಮ್ಮ ಮುಂದೆ 2 ಅಥವಾ 3 ಜನ ಇಂಟರ್ವ್ಯೂವರ್ ಇದ್ರೆ ಗುಡ್ ಮಾರ್ನಿಂಗ್ ಎವ್ರಿವನ್ ಎಂದು ಸಹ ನೀವು ಗ್ರೀಟ್ ಮಾಡಬಹುದು. ಅಥವಾ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ಅನ್ ಅಪರ್ಚುನಿಟಿ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್, ಅಥವಾ ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು ಫಾರ್ ದಿಸ್ ಅಪರ್ಚುನಿಟಿ ಎಂದು ಸಹ ಹೇಳಬಹುದು. ಇಷ್ಟು ಉದಾಹರಣೆಗಳಲ್ಲಿ ನೀವು ಯಾವುದೇ ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೆಳೆಯರೆ, 2ನೇ ಹಂತದಲ್ಲಿ ನಿಮ್ಮ ಹೆಸರು ಮತ್ತು ನೀವು ಎಲ್ಲಿಯವರು ಎನ್ನುವುದನ್ನ ತಿಳಿಸ್ಕೊಡ್ಬೇಕಾಗುತ್ತೆ. ಉದಾಹರಣೆಗೆ, ಮೈ ನೇಮ್ ಇಸ್ ಕಿರಣ್ ಅಂಡ್ ಐ ಆಮ್ ಫ್ರಮ್ ಬೆಂಗಳೂರು, ಅಥವಾ ಮೈ ನೇಮ್ ಇಸ್ ಗುರುರಾಜ್ ಅಂಡ್ ಐ ಆಮ್ ಫ್ರಮ್ ವಿಜಯಪುರ. ಹೀಗೆ ನಿಮ್ಮ ಹೆಸರು ಮತ್ತು ನೀವು ಬಂದಿರುವಂತಹ ಪ್ರದೇಶವನ್ನ ತಿಳಿಸಿ. ನೀವು ಒಮ್ಮೆ ಬೇರೆ ರಾಜ್ಯದಲ್ಲಿ ಇಂಟರ್ವ್ಯೂ ಅನ್ನ ಕೊಡ್ತಾ ಇದ್ರೆ, ಉದಾಹರಣೆಗೆ ಆಂಧ್ರ ಪ್ರದೇಶ, ಕೇರಳ, ಗುಜರಾತ್, ದಿಲ್ಲಿ, ಯಾವುದೇ ಬೇರೆ ರಾಜ್ಯದಲ್ಲಿ ಕೊಡ್ತಾ ಇದ್ರೆ ಅದರ್ ದೆನ್ ಕರ್ನಾಟಕವನ್ನ ಬಿಟ್ಟು ನೀವು ನಿಮ್ಮ ರಾಜ್ಯದ ಹೆಸರನ್ನ ಹೇಳಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಮೈ ನೇಮ್ ಇಸ್ ಕಿರಣ್ ಅಂಡ್ ಐ ಆಮ್ ಫ್ರಮ್ ಕರ್ನಾಟಕ, ಈ ತರ ಹೇಳಿ. ನಿಮ್ಮದೇ ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಇಂಟರ್ವ್ಯೂ ಅನ್ನ ಕೊಡ್ತಾ ಇದ್ರೆ ನಿಮ್ಮ ಜಿಲ್ಲೆಯ ಹೆಸರನ್ನ ಹೇಳಿ. ನಿಮ್ಮದೇ ಜಿಲ್ಲೆಯಲ್ಲಿನ ಬೇರೆ ತಾಲೂಕುಗಳಲ್ಲಿ ಇಂಟರ್ವ್ಯೂ ಅನ್ನ ಕೊಡ್ತಾ ಇದ್ರೆ ನಿಮ್ಮ ತಾಲೂಕಿನ ಹೆಸರನ್ನ ಹೇಳಿ. ಈ ರೀತಿ ನೀವು ಎಲ್ಲಿಯವರು ಎಂದು ಚಿಕ್ಕದಾಗಿ ತಿಳಿಸಿದರೆ ಸಾಕು. ಗೆಳೆಯರೆ, 3ನೇ ಹಂತ ನಿಮ್ಮ ಶಿಕ್ಷಣದ ಬಗ್ಗೆ ತಿಳಿಸುವಂತದ್ದು. ಸ್ನೇಹಿತರೆ, ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಗ್ಗೆ ತುಂಬಾ ಹೇಳಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಹೈಯೆಸ್ಟ್ ಎಜುಕೇಶನ್ ಯಾವುದಾಗಿದೆ ಅದನ್ನ, ಮತ್ತು ನೀವು ಕಂಪನಿಯಲ್ಲಿ ವರ್ಕ್ ಮಾಡಲು ಅವರು ಯಾವ ಎಜುಕೇಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರಲ್ವಾ ಅದನ್ನ ನೀವು ಇಂಟರ್ವ್ಯೂವರ್ಗೆ ತಿಳಿಸಬೇಕಾಗುತ್ತೆ. ಗೆಳೆಯರೆ, ನಿಮ್ಮ ಎಜುಕೇಶನ್ ಶಿಕ್ಷಣ ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತ ಅಂದ್ರೆ ನೀವು ಒಮ್ಮೆ ಡಿಗ್ರಿಯ ಫೈನಲ್ ಇಯರ್ ಅಲ್ಲಿ ಅಥವಾ ಇಂಜಿನಿಯರಿಂಗ್ ನ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಓದ್ತಾ ಇದ್ರೆ ಐ ಆಮ್ ಪರ್ಸ್ಯೂಯಿಂಗ್ ಮೈ BE ಫ್ರಮ್ IIT ಬಾಂಬೆ, ಈ ತರ ಹೇಳ್ಬಹುದು. ಒಮ್ಮೆ ನಿಮ್ಮ ಓದು ಮುಗಿದಿದ್ರೆ ಐ ಹ್ಯಾವ್ ಸ್ಟಡಿಡ್ ಇಂಜಿನಿಯರಿಂಗ್ ಎಟ್ ಕಾನ್ಪುರ್, ಹೀಗೆ ನಿಮ್ಮ ಶಿಕ್ಷಣದ ಬಗ್ಗೆ ಅವರಿಗೆ ತಿಳಿಸಬಹುದು. ಅಥವಾ ಐ ಹ್ಯಾವ್ ಮಾಸ್ಟರ್ಸ್ ಡಿಗ್ರಿ ಇನ್ ಜನರಲ್ ಕೆಮಿಸ್ಟ್ರಿ, ಹೀಗೂ ಸಹ ಹೇಳಬಹುದು. ನಿಮ್ಮ ಶಿಕ್ಷಣಕ್ಕೆ ಸರಿ ಹೊಂದುವಂತೆ ಯಾವುದೇ ಒಂದನ್ನ ಉಪಯೋಗಿಸಿ. 4ನೇ ಹಂತ ನಿಮ್ಮ ಸಾಧನೆಗಳು, ಅಥವಾ ನೀವು ಯಾವುದೇ ಬೇರೆ ಕಂಪನಿಗಳಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿದ್ರೆ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ, ಅಥವಾ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಮ ಇಂಟರ್ನ್ಶಿಪ್ ಬಗ್ಗೆ ತಿಳಿಸಬೇಕಾಗುತ್ತೆ. ಸ್ನೇಹಿತರೆ, ಉದಾಹರಣೆಗೆ, ಐ ಆಮ್ ಸ್ಕಿಲ್ಡ್ ಇನ್ ಪೈಥಾನ್ ಅಂಡ್ ಐ ಹ್ಯಾವ್ ಗುಡ್ ನಾಲೆಜ್ ಆನ್ ಜಾವಾ. ಲಾಸ್ಟ್ ಸಮ್ಮರ್ ಐ ಹ್ಯಾವ್ ಇಂಟರ್ನ್ಡ್ ಇನ್ ಇನ್ಫೋಸಿಸ್ ಕಂಪನಿ ಆಸ್ ಅ ಬ್ಯಾಕ್ ಎಂಡ್ ಇಂಟರ್ನ್ ಅಂಡ್ ಐ ರಿಯಲಿ ಎಂಜಾಯ್ಡ್ ಮೈ ಎಕ್ಸ್ಪೀರಿಯನ್ಸ್ ದೇರ್. ಹೀಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಮತ್ತು ಇಂಟರ್ನ್ಶಿಪ್ ಅನ್ನ ವಿವರವಾಗಿ ತಿಳಿಸಬಹುದು. ಒಂದು ವೇಳೆ ನೀವು ಬೇರೆ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರೆ ಐ ಆಮ್ ಕರೆಂಟ್ಲಿ ವರ್ಕಿಂಗ್ ವಿತ್ ಗೂಗಲ್, ಅಥವಾ ಐ ಆಮ್ ಅ ವೆಬ್ ಡೆವಲಪರ್ ಬೈ ಪ್ರೊಫೆಷನ್, ಈ ರೀತಿಯೂ ಸಹ ನೀವು ಹೇಳಬಹುದು. ಗೆಳೆಯರೆ, ನೀವು ಒಂದೇ ಫೀಲ್ಡ್ ಅಲ್ಲಿ ಜಾಸ್ತಿ ವರ್ಷ ಅನುಭವವನ್ನ ಪಡೆದಿದ್ರೆ, ಅಥವಾ ಒಂದೇ ಕಂಪನಿಯಲ್ಲಿ 3-4 ವರ್ಷ ಕೆಲಸ ಮಾಡಿದ್ರೆ ಐ ಹ್ಯಾವ್ ಸ್ಪೆಂಡ್ ಲಾಸ್ಟ್ 3 ಇಯರ್ಸ್ ಇನ್ ಸೇಲ್ಸ್, ಅಥವಾ ಓವರ್ ದ ಫಾಸ್ಟ್ 5 ಇಯರ್ಸ್ ಐ ಹ್ಯಾವ್ ವರ್ಕ್ಡ್ ಇನ್ ಸೇಲ್ಸ್, ಅಲ್ಲದೆ ಐ ಹ್ಯಾವ್ ಬೀನ್ ಇನ್ ದ ಮಾರ್ಕೆಟಿಂಗ್ ಫಾರ್ ದ ಪಾಸ್ಟ್ 3 ಇಯರ್ಸ್, ಹೀಗೂ ಸಹ ನಿಮ್ಮ ಅನುಭವ ಮತ್ತು ಸ್ಕಿಲ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ಬಹುದು. ಸ್ನೇಹಿತರೆ, 5ನೇ ಮತ್ತು ಕೊನೆಯ ಹಂತದಲ್ಲಿ ಹೇಗೆ ನೀವು ಕಂಪನಿಗೆ ಸಹಕಾರಿಯಾಗಲಿದ್ದೀರಾ, ಯಾಕೆ ಅವರು ನಿಮ್ಮನ್ನ ಹೈರ್ ಮಾಡಬೇಕು ಎನ್ನೋದನ್ನ ನೀವು ತಿಳಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಆಸ್ ಯುವರ್ ಕಂಪನಿ ಈಸ್ ಆಲ್ಸೋ ಹೈರಿಂಗ್ ಫಾರ್ ದ ಸೇಮ್ ಸ್ಕಿಲ್ಸ್, ಐ ಬಿಲೀವ್ ಐ ಆಮ್ ದ ರೈಟ್ ಫಿಟ್ ಫಾರ್ ದ ರೋಲ್, ಹೀಗೂ ಸಹ ಹೇಳಬಹುದು. ಅಥವಾ ಸಿನ್ಸ್ ಯುವರ್ ಕಂಪನಿ ಈಸ್ ಇನ್ ಸರ್ಚ್ ಆಫ್ ಇಂಡಿವಿಜುವಲ್ಸ್ ವಿತ್ ದೀಸ್ ಎಬಿಲಿಟೀಸ್, ಐ ಬಿಲೀವ್ ಐ ಆಮ್ ಅ ಪರ್ಫೆಕ್ಟ್ ಫಿಟ್ ಫಾರ್ ದ ರೋಲ್, ಹೀಗೂ ಸಹ ಹೇಳಬಹುದು. ಸ್ನೇಹಿತರೆ, ಒಟ್ಟಿನಲ್ಲಿ ನಿಮ್ಮ ಇಂಟ್ರೊಡಕ್ಷನ್ ಪಾರ್ಟ್ 40 ಸೆಕೆಂಡ್ ಇಂದ 1 ನಿಮಿಷದ ಒಳಗಡೆ ಕಂಪ್ಲೀಟ್ ಆಗಬೇಕು. ಗೆಳೆಯರೆ, ಈಗ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಸ್ಕ್ರಿಪ್ಟ್ ಅನ್ನ ಓದಿ ಹೇಳ್ತೀನಿ. ಇದೇ ಸ್ಕ್ರಿಪ್ಟ್ ಅನ್ನ ನೀವು ಯೂಸ್ ಮಾಡಿಕೊಂಡು ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಆಡ್ ಮಾಡಿಕೊಂಡು ಇದನ್ನೇ ನೀವು ನಿಮ್ಮ ಇಂಟರ್ವ್ಯೂ ಟೈಮ್ ಅಲ್ಲಿ ಹೇಳಬಹುದು. ಮೊದಲ ಸ್ಕ್ರಿಪ್ಟ್: ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು ಫಾರ್ ದಿಸ್ ಅಪರ್ಚುನಿಟಿ, ಮೈ ನೇಮ್ ಇಸ್ ಕಿರಣ್ ಅಂಡ್ ಐ ಆಮ್ ಫ್ರಮ್
Bangalore. I am pursuing my BE from IIT Kanpur. I am skilled in Python and I have good knowledge on Java. Last summer, I have interned in Infosys company as a back-end intern and I really enjoyed my experience there. As your company is also hiring for the same skills, I believe I am the right fit for this role. ಸ್ನೇಹಿತರೆ, ಈ ರೀತಿ ನೀವು ನಿಮ್ಮ ಸರಳವಾದ ಇಂಟ್ರೊಡಕ್ಷನ್ ಅನ್ನ ನೀಡಬಹುದು. ಇನ್ನೊಂದು ಸ್ಕ್ರಿಪ್ಟ್ ಈಗ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇರಬಹುದು. ಈ ಸ್ಕ್ರಿಪ್ಟ್ ಅನ್ನು ಸಹಿತ ನೀವು ಬಳಸಿಕೊಂಡು ನಿಮ್ಮ ಇಂಟ್ರೊಡಕ್ಷನ್ ಅನ್ನ ಕೊಡಬಹುದು. ಸ್ನೇಹಿತರೆ, ಇಂಟರ್ವ್ಯೂ ಸಮಯ ನೀವು ಯಾವ ಯಾವ ವಿಷಯದ ಬಗ್ಗೆ ಗಮನವನ್ನ ಇಟ್ಟಿರಬೇಕು ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ಮೊದಲನೆಯದು, ಸಮಯಕ್ಕೆ 10 ನಿಮಿಷ ಮೊದಲೇ ಹೋಗಿ. ನೀವು ತಡವಾಗಿ ಹೋಗೋದ್ರಿಂದ ನಿಮ್ಮ ಮನಸ್ಸು ಸ್ಥಿರವಾಗಿರೋದಿಲ್ಲ, ಗೊಂದಲಗಳು ಜಾಸ್ತಿ ಆಗುತ್ತೆ, ಹಾಗೆ ನೀವು ಕಾನ್ಫಿಡೆಂಟ್ ಆಗಿ ನಿಮ್ಮ ಇಂಟರ್ವ್ಯೂ ಅನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೆಕೆಂಡ್ ಒನ್, ಕಂಪನಿಯವರು ಕೊಟ್ಟಿರುವಂತಹ ಜಾಬ್ ಡಿಸ್ಕ್ರಿಪ್ಷನ್ ಅನ್ನ ಓದಿ ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನ ತಿಳಿದುಕೊಳ್ಳಿ. ಹಾಗೂ ಕಂಪನಿಯ ಬ್ಯಾಕ್ ಗ್ರೌಂಡ್, ಅವರು ಏನ್ ಮಾಡ್ತಾರೆ, ಈ ತರದ ವಿಷಯಗಳನ್ನು ಕೂಡ ನೀವು ತಿಳಿದಿಟ್ಕೊಂಡಿರಿ. ಮೂರನೆಯದು, ಇಂಟರ್ವ್ಯೂ ಕೊಡುವಾಗ ಮುಖದ ಮೇಲೆ ಸ್ಮೈಲ್ ಇರಲಿ. 4, ಫಾರ್ಮಲ್ ಬಟ್ಟೆಯನ್ನ ಧರಿಸಿ ಶಿಸ್ತಿನಿಂದ ಹೋಗಿ. ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್. ಸ್ನೇಹಿತರೆ, ಕೊನೆಯದಾಗಿ ರೆಸ್ಯೂಮ್ ನ ಒಂದು ಕಾಪಿ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೆ ಅದನ್ನ, ಹಾಗೂ ಮಾರ್ಕ್ಸ್ ಕಾರ್ಡ್ ಹಾಗೂ ಅದರ ಒಂದೊಂದು ಫೋಟೋ ಕಾಪಿಯನ್ನ ತೆಗೆದುಕೊಂಡು ಹೋಗಿ. ಮುಂದೆ ಬರುವಂತಹ ಇಂಟರ್ವ್ಯೂಗಳಲ್ಲಿ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ಗೆಲ್ಲರಿಗೂ ಆಲ್ ದಿ ಬೆಸ್ಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮಗೆ ಗೊತ್ತಿರುವಂತಹ ಎಲ್ಲ ಸ್ಟೂಡೆಂಟ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಶಿಕ್ಷಣ ಮತ್ತು ವೈಯಕ್ತಿಕ ಹಣಕಾಸಿನ ವಿಡಿಯೋಗಳಿಗಾಗಿ ಸರ್ವಿಂಗ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.